ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ನ ಸ್ವಾಗತ. ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಲಾಸ್ಟ್ ಗಂಟೆನ ನೋಡಿ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಬಂದ್ಬಿಟ್ಟು ನಿಮಗೆ ಈಸಿಯಾಗಿ ಕರ್ಮೀನ್ ಸಾರು ಮಾಡೋದು ತೋರಿಸ್ಕೊಡ್ತೀನಿ. ಈ ಮಳೆ ಸೀಸನ್ಗೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದರ ಹುಷಾರಿಲ್ದಿರೋ ಟೈಮಲ್ಲಿ ಬಾಯಿ ಕೆಟ್ಟೋಗಿದ್ರೆ ಈ ಥರ ಒಂದು ಸಾರನ್ನ ಮಾಡ್ಕೊಂಡು ತಿಂದು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು ಪಾತ್ರೆಯಲ್ಲಿ ಒಂದು 2 ಕಪ್ ಆಗೋಷ್ಟು ಬಿಸಿನೀರನ್ನ ಕಾಯಿಸಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಾನು 50 ಗ್ರಾಮ್ ಆಗೋಷ್ಟು ಕರ್ಮೀನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನೆತ್ಲಿ ಮೀನು ಅಂತಲೂ ಕರೀತಾರೆ. ಸೊ ಇದು ಒಣಗಿರೋಂಥ ಮೀನು ನಿಮಗೆ ಎಲ್ಲ ಅಂಗಡಿಗಳಲ್ಲೂ, ಮಾರ್ಕೆಟ್ಗಳಲ್ಲೂ, ಸಂತೆಗಳಲ್ಲೂ ಸಿಗುತ್ತೆ. ಇದನ್ನು ತಂದಮೇಲೆ ಈ ಥರ ನೋಡಿ, ತಲೆ ಭಾಗ ಇದೆಯಲ್ಲ, ತಲೆ ಭಾಗನೂ ತೆಗಿಬೇಕು. ಮತ್ತು ಹೊಟ್ಟೆ ಹತ್ರ ಒಂದು ಸ್ವಲ್ಪ ಕಸ ಇರುತ್ತೆ, ಅದನ್ನು ತೆಗಿಬೇಕು. ಇಲ್ಲಾಂದರೆ ಸಾರು ಅನ್ನೋದು ನಿಮಗೆ ಸ್ಮೆಲ್ ಬಂದ್ಬಿಡುತ್ತೆ ಮತ್ತು ಚೆನ್ನಾಗಿರೋದಿಲ್ಲ ಟೇಸ್ಟು. ಆದರೆ ಈ ಕರ್ಮೀನ್ ಸಾರನ್ನ ಯಾವ ರೀತಿ ಮಾಡಬೇಕಂದ್ರೆ ಹುರಿದ್ಬಿಟ್ಟೆ ಮಾಡಬೇಕು. ಆದರೆ ತುಂಬ ಜನ ಸ್ಮೆಲ್ಗೋಸ್ಕರ ಇಷ್ಟಪಡಲ್ಲ, ಅದಕ್ಕೋಸ್ಕರ ನಾನು ಹುರಿದಿಲ್ಲ, ನಿಮಗೆ ಈ ಥರ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಬಿಸಿನೀರಲ್ಲಿ ನಾನು ಒಂದು 50 ಗ್ರಾಮ್ ಆಗೋಷ್ಟು ಕರ್ಮೀನ್ ಹಾಕಿ ಇದನ್ನು ಒಂದು 5 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಆನಂತರ ಇದನ್ನು ಒಂದು 3 ಸರಿ ಚೆನ್ನಾಗಿ ತೊಳ್ಕೊತೀನಿ. ಸೊ ಚೆನ್ನಾಗಿ ಒಂದು 3 ಸರಿ ತೊಳೆದಿಟ್ಕೊಳ್ಳಿ. ಇವಾಗ ಒಂದು 5 ನಿಮಿಷ ನೆನೆಯಲಿ. ಅಷ್ಟೊತ್ತಿಗೆ ಒಂದು ಕಡಾಯಿಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನು ಮೆಂತ್ಯ ಅರ್ಧ ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಹಾಕೋದ್ರಿಂದ ನಿಮ್ಗೆ ಒಂಥರ ಮೀನು ಸಾರು ಟೇಸ್ಟ್ ಫ್ಲೇವರ್ ಸಿಗುತ್ತೆ. ಮತ್ತು ಕರ್ಮೀನ್ ಸಾರಿಗೆ ಮೆಂತ್ಯ ಹಾಕೋದ್ರೂ ಒಳ್ಳೆಯದೇ. ಈಗ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಜಸ್ಟ್ ಜಜ್ಜಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದ್ರೆ ಹಾಗೆ ಕಟ್ ಮಾಡಿ ಸಹ ಹಾಕ್ಕೊಬೋದು. ಈ ಥರ ಜಜ್ಜಿ ಹಾಕಿದ್ರೆ ನಿಮಗೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇದ್ರ ಜೊತೆಗೆ ಒಂದು 2 ಹಸಿಮೆಣಸಿನ್ಕಾಯಿ, ಇಲ್ಲಿ ನಾನು ಸಾಂಬಾರ್ ಈರುಳ್ಳಿ ಚಿಕ್ಕದು ಬರುತ್ತಲ್ಲ, ನಾಟಿ ಈರುಳ್ಳಿ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಬದಲಾಗಿ ನೀವು 2 ಮೀಡಿಯಮ್ ಸೈಜ್ ಈರುಳ್ಳಿನೂ ಹಾಕೋಬೋದು. ನಾನಿಲ್ಲಿ ಒಂದು 20 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಚಿಕ್ಕದದು ಸಾಂಬಾರ್ ಈರುಳ್ಳಿ ಅಂತಾರೆ. ಅದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಈರುಳ್ಳಿ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕಿ ಒಂದು 3 ನಿಮಿಷವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. 3 ನಿಮಿಷವರೆಗೂ ಚೆನ್ನಾಗಿ ಫ್ರೈ ಆಗಿ ಇನ್ನೇನು ಗೋಲ್ಡನ್ ಕಲರ್ ಚೇಂಜ್ ಆಗೋ ಟೈಮಿಗೆ ನಾನು ಇದ್ರ ಜೊತೆಗೆ ಒಂದು 3 ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಬದನೆಕಾಯಿ ಇಷ್ಟನೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಯಾವುದಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ನೀವು ಆಲೂಗಡ್ಡೆನೂ ಹಾಕ್ಕೊಬೋದು. ನೆಕ್ಸ್ಟ್ ಟೈಮ್ ನಾನು ಅವರೆಕಾಳು, ಒಣಗಿರೋ ಅವರೆಕಾಳಲ್ಲಿ ಕರ್ಮೀನ್ ಸಾರು ಯಾವ ರೀತಿ ಮಾಡೋದಂತ ಮಾಡಿ ತೋರಿಸ್ತೀನಿ. ಸೊ ನಿಮಗೆ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನನಗೆ. ಈಗ ನೋಡಿ, ಬದನೆಕಾಯಿ ಫ್ರೈ ಮಾಡೋವಾಗನೇ ಇದಕ್ಕೆ 2 ಟೊಮೊಟೊನ ನಾನು ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ನಿಮಗೆ ಸಾರು ತಿಕ್ನೆಸ್ಸು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೀವು ಬೇಕಂದರೆ ಕಟ್ ಮಾಡಿನೂ ಹಾಕ್ಕೊಬೋದು. ಈಗ ಟೊಮೊಟೊ ಹಾಕಿದ ಮೇಲೆ ಒಂದು 2 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಇವತ್ತು ಧನಿಯಾ ಪುಡಿ ಯೂಸ್ ಮಾಡ್ತಾಯಿಲ್ಲ, ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಸುಮಾರು 1.5 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ. ಬೇಳೆ ಸಾರಿಗೆ, ತರಕಾರಿ ಸಾರಿಗೆ ಹಾಕ್ತಿರಲ್ವ, ಸೊ ಹುಳಿ ಸಾರಿಗೆ ಅಂಥ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಯಾವ ರೀತಿ ಮಾಡೋದಂತ ಆಲ್ರೆಡಿ ನನ್ನ ಚಾನಲಲ್ಲಿ 2-3 ಥರ ರೆಸಿಪಿ ಇದ್ದಾವೆ, ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಹಾಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಜಸ್ಟ್ 1 ನಿಮಿಷವರೆಗೂ ಫ್ರೈ ಮಾಡ್ಕೊತೀನಿ. ಸ್ಪೈಸಸ್ಸಲ್ಲೂ ಹಸಿ ಘಾಟ್ ಅನ್ನೋದು ಹೋಗಿ ಕಲರ್ ಚೇಂಜ್ ಆಗಬೇಕು. ಈಗ ಇದಕ್ಕೆ ನಾನು ನೀರು ಹಾಕ್ಕೊತಾ ಇದ್ದೀನಿ. ಅದ್ರ ಬದಲಾಗಿ ನೋಡಿ, ಹುಣಸೆಹಣ್ಣಿನ ನೀರು 1 ಕಪ್ ಆಗೋಷ್ಟು ನೀರಿಗೆ ಒಂದು ದೊಡ್ಡ ನೆಲ್ಲಿಕಾಯಿ ಸೈಜ್ಗೆ ನಾನು ಹುಣಸೆಹಣ್ಣು ನೆನೆ ಹಾಕಿದ್ದೆ. ಸೊ ಅದನ್ನು ನೆನೆ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಕೊಂಡು ಆ ರಸ ಮಾತ್ರ 1 ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಹುಳಿ ಜಾಸ್ತಿ ಬೇಡ ಅನ್ನೋರು ಇನ್ನೂ ಸ್ವಲ್ಪ ಕಡಿಮೆ ಹಾಕೋಬೋದು. ನಾನು ಹಾಕಿರೋದು ಜಸ್ಟ್ ಒಂದು ನೆಲ್ಲಿಕಾಯಿ ಸೈಜಿಗೆ, ಸೊ ಅದಕ್ಕೋಸ್ಕರನೇ. ಈಗ ಇದೇ ಮಿಕ್ಸಿ ಜಾರ್ಗೆ ಸೇಮ್ 1 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸುಮಾರು ಇಲ್ಲಿ 2 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಸಾಂಬಾರು ತಿಕ್ನೆಸ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಈಗ ಇದೊಂದು ಸ್ವಲ್ಪ ತೆಳ್ಳಗೆ ಇದೆ. ಮತ್ತು ಇದನ್ನು ಒಂದು 10 ನಿಮಿಷವರೆಗೂ ಮೀಡಿಯಮ್ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ. ಯಾವ ರೀತಿ ಅಂದರೆ ಬದನೆಕಾಯಿ ಎಲ್ಲ ಬೆಂದು ಸಾಂಬಾರು ಕಲರ್ ಚೇಂಜ್ ಆಗಿ ಎಣ್ಣೆ ಬಿಡಬೇಕು, ಆ ಥರ ಬೇಯಿಸ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು, ಸಾಂಬಾರು ರೆಡಿಯಾಗಿದೆ. ಸೊ ಈ ಥರ ಒಂದು ಸಾಂಬಾರು ಬಂದಾಗ ನೀವು ಇದ್ರ ಜೊತೆಗೆ ಬೇಕು ಅಂದರೆ, ಇಲ್ಲಿ ಕರ್ಮೀನ್ ಸಿಕ್ಕಿಲ್ಲ ಅಂದ್ರೂ ನೀವು ಡೈರೆಕ್ಟಾಗಿ ಹಸಿ ಮೀನು, ನೆತ್ತಿಲಿ ಮೀನು ಅಂತ ಹೇಳ್ತಾರಲ್ಲ, ಸೊ ಆ ಥರ ಸಾರ್ಡಿನ್ ಮೀನು ಅಂತಲೂ ಕರೀತಾರೆ, ಅದನ್ನು ಹಾಕ್ಕೊಬೋದು. ನೀವು ಇಲ್ಲಿ ಮೀನು ಸಾರು ಥರನೂ ಮಾಡ್ಕೊಬೋದು. ಕರ್ಮೀನ್ ಸಾರು ಇಷ್ಟಪಡೋರು ಈ ಥರ ಟ್ರೈ ಮಾಡಿ ನೋಡಿ. ನನಗಿಲ್ಲಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು. ಸಾಂಬಾರ್ದು ತಿಕ್ನೆಸ್ ಎಲ್ಲ ಕರೆಕ್ಟಾಗಿ ಆಗಿದೆ. ಇಲ್ಲಿ ನಾನು ಕರ್ಮೀನ ಒಂದು 5 ನಿಮಿಷ ಬಿಸಿನೀರಲ್ಲಿ ನೆನೆ ಹಾಕಿ ಒಂದು 3 ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳೆದ ಮೇಲೆ ಹಾಕ್ಕೊತಾ ಇದ್ದೀನಿ. ಕ್ವಾಂಟಿಟಿ ಅನ್ನೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಈಗ ಈ ಮೀನು ಹಾಕಿದ ಮೇಲೆ ಜಸ್ಟ್ ಒಂದು 2-3 ನಿಮಿಷ ಕುದಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಬಿಡಿ, ಸಿಮ್ಮಲ್ಲೇ ಇಡಬೇಕು.
ಯಾಕಂದರೆ ನೀವು ಐ ಫ್ಲೇಮಲ್ಲಿ ಇಡೋಕ್ಕೆ ಹೋದರೆ ಇವಾಗಿರೋಂಥ ಸಾರು ಇನ್ನೂ ಗಟ್ಟಿಯಾಗ್ಬಿಡುತ್ತೆ. ಬೇರೆ ಸಿಮ್ಮಲ್ಲೇ ಇಟ್ಟು ಒಂದು 5 ನಿಮಿಷ ಬಿಡಿ, ಆನಂತರ ಇದು ರೆಡಿ ಆಗುತ್ತೆ. ಸೊ ನಿಮ್ಗೆ ಇಷ್ಟವಾದಂಥ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಸೂಪರಾಗಿರುತ್ತೆ. ಸೊ ಅದರಲ್ಲೂ ಹುಷಾರಿಲ್ದಿರೋ ಟೈಮಲ್ಲಿ ಮತ್ತು ಏನಾದರೂ ನೆಗಡಿ ಕೆಮ್ಮಿದ್ದಾಗ ಅಥವಾ ನೀವು ಈ ಥರ ಮೋಡದ ಸೀಸನಲ್ಲಿ ಮಳೆ ಸೀಸನಲ್ಲಿ ಏನಾದರೂ ತಿನ್ನಬೇಕು, ಹೊರಗಡೆ ಹೋಗಿ ತೊಗೊಬರೋದು ಇಷ್ಟ ಇಲ್ಲ ಅಂದ್ರೂ ಈ ಥರ ಮನೇಲಿ ಕರಿಮೀನು ಇದ್ದಾಗ ಈ ಥರ ಮಾಡಿ ನೋಡಿ. ಸೊ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದ್ರೂ ಒಂದು ಸರಿ ಟ್ರೈ ಮಾಡಿ ನೋಡಿ. ಕೆಲವ್ರಿಗೆ ಈ ರೆಸಿಪಿ ಇಷ್ಟ ಆಗಲ್ಲ, ಆದರೆ ಒಂದು ಸರಿ ತಿಂದುಬಿಟ್ರೆ ಮತ್ತೆ ಕೇಳಿ ಮಾಡಿಸ್ಕೊತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇದನ್ನು 2 ದಿವಸವರೆಗೂ ಇಟ್ಕೊಂಡು ತಿನ್ಬೋದು. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.